ಫುಲ್ಲು ಕೆಳಗಡೆ ತಲೆ ಮಾಡಿ ಮೇಲ್ಗಡೆ ಕಾಲಿತ್ತು, ಕೆಳಗಡೆ ತಲೆ ಇತ್ತು. ನಾವೇ ನೋಡಿ ಓಡೋಗಿದ ತಕ್ಷಣ ಮೂಗಲ್ ಬಾಯಲ್ಲಿ ಎಲ್ಲೋ ಜೀವ ಇರಬೇಕು ಅಂತ ನಾನು ನಮ್ಮ ಮನೆಯವ್ರು ಇಬ್ರು ಎತ್ಕೊಂಡು ಓಡೋದ್ವಿ. ಅವ್ನ ಬೈಕ್ನ ತಗೊಂಡೋಗಿ ಬಚ್ಚಿಕ್ಕಿರೋದ್ರಿಂದ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ವರುಣ್ ಅನ್ನೋನ್ ಆಸ್ಪತ್ರೆಗೆ ಸೇರಿಸ್ಬೋದಾಗಿತ್ತು, ಬಟ್ ಅವ್ನು ನಮಗೆ ಕರ್ಕೊಂಡೋಗಿ ಸೇರಿಸಿಲ್ಲ. ಸರ್ ನಾವು ಜೀವ ಇದೆಯಾ ನೋಡಿ ಸರ್, ಪ್ಲೀಸ್ ಸರ್ ನಿಮ್ಮ ಕೈ ಮುಗಿತೀವಿ, ನಮ್ಮ ತಮ್ಮನ ನಮ್ಗೆ ಉಳಿಸ್ಕೊಡಿ ಸರ್ ಅಂತ ಕೇಳಿದ್ವಿ. ಇತ್ತೀಚೆಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೀತಾ. ಆ ಘಟನೆ ಏನಂತ ಹೇಳಿದ್ರೆ ಅದರ ಕಾರಿನ ಮಿರರ್ಗೆ ಟಚ್ ಆಗಿದೆ ಅಂತ ವಿಷಯದಲ್ಲಿ ಜಗಳ ಶುರುವಾಗುತ್ತೆ. ಈ ಜಗಳ ಕೊಲೆಯಲ್ಲಿ ಅಂತ್ಯವಾಗುತ್ತೆ. ತುಂಬಾ ದುರಂತ ಅಂತ ಹೇಳಿದ್ರೆ ಏನಿ ರೋಡ್ ರೇಜ್ ಅಂತಾರೆ ಇತ್ತೀಚೆಗೆ. ಅಂದ್ರೆ ಕಾರಿನಲ್ಲಿ ಹೋಗಿ ಬೆನ್ನಟ್ಟಿ ಕೊಂದ ದಂಪತಿ ಅನ್ನುವಂಥದ್ದು ಇವತ್ತು ಮಾಧ್ಯಮದಲ್ಲಿ ಬಹುದೊಡ್ಡ ಸುದ್ದಿ. ಹಾಗಾದ್ರೆ ಈ ಘಟನೆ ಏನಾಯ್ತು, ಏನ್ ನಡೀತು ಅನ್ನೋದಕ್ಕೆ ಸ್ವತಃ ಈ ಒಂದು ಬೈಕ್ ಸವಾರ ಏನು ಮೃತನಾಗ್ತಾನೆ ದರ್ಶನ್ ಅನ್ನೋರು, ಅವರ ಅಕ್ಕ ಇದ್ದಾರೆ ಭವ್ಯ ಅವರು, ಅವ್ರ ಹತ್ರನೇ ಕೇಳುವ. ಇದೆಲ್ಲಕ್ಕಿಂತ ಮೊದಲು ಇದನ್ನ ಸಂಕ್ಷಿಪ್ತ ಘಟನೆ ಏನಾಗಿತ್ತು ಅಂತ ಹೇಳಿ ನಾವು ಒಂದ್ಸರಿ ನೋಡ್ಕೊಂಡು ಬರೋದಾದ್ರೆ, ಏನು 25ನೇ ತಾರೀಕು ಅಂದ್ರೆ ನಿಮ್ಗೆಲ್ಲ ಅವತ್ತು ರವಿವಾರ ದಿವಸ, ಅವತ್ತು ರಾತ್ರಿ ಏನ್ ಈ ದರ್ಶನ್ ಹಾಗೆ ವರುಣ್ ಅಂತ 24 ವರ್ಷದ ಇಬ್ರು ಹುಡುಗರು ಏನಂದ್ರೆ ಬೈಕ್ ನಲ್ಲಿ, ಅಂದ್ರೆ ಇವರು ಡೆಲಿವರಿ ಬಾಯ್ ಕೆಲಸ ಮಾಡ್ತಿರ್ತಾರೆ, ಇವರು ಬೈಕ್ ನಲ್ಲಿ ಹೋಗ್ತಾ ಇರ್ತಾರೆ. ಇದೇ ಸಮಯಕ್ಕೆ ಅರಕೆರೆಯ ರಸ್ತೆಯಲ್ಲಿ ಏನಂದ್ರೆ ಈ ಮನೋಜು ಇವರ ಕಾರಿನ ಗ್ಲಾಸಿಗೆ ಟಚ್ ಆಗತ್ತೆ, ಇಬ್ಬರ ಮಧ್ಯೆ ವಾಗ್ವಾದ ಆಗುತ್ತೆ. ಜಗಳ ಆದ ನಂತರ ಅವ್ರ ಬೈಕ್ ತಗೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಯಾವ ವ್ಯಕ್ತಿ ಕಾರ್ ನಡೆಸ್ತಾ ಇರ್ತಾರೆ ಅಂದ್ರೆ ಇವತ್ತೇನ್ ಮನೋಜ್ ಅನ್ನುವಂತ ವ್ಯಕ್ತಿ ಅಂದ್ರೆ ಕಳರಿಯ ಪಟ್ಟು ಅಂತ ಹೇಳಿ ಕ್ರೀಡೆ ಇದೆ, ಇದು ಕೇರಳದಲ್ಲಿ ಬಹು ಫೇಮಸ್. ಇದು ಈ ಕಳರಿಯ ಪಟ್ಟುವನ್ನ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಇಲ್ಲಿ ಸಂಪೂರ್ಣವಾಗಿ ನಂತರ ಪೊಲೀಸರೇನು ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಇವೆಲ್ಲ ವಿಷಯಗಳು ಬರ್ತಾವಂತ ಹೇಳಿದ್ರೆ ಬೆನ್ನಟ್ಟಿ ಹೇಗೆ ಹೋಗ್ತಾರೆ, ಹೇಗೆ ಗುದ್ದಿಸ್ತಾರೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನಂತರ ಅವ್ರು ಆ ಸ್ಪಾಟಿಗೆ ಬರ್ತಾರೆ ಮಾಸ್ಕ್ ಹಾಕೊಂಡು. ಇಲ್ಲಿ ತುಂಬಾ ವಿಶೇಷ, ಮಾಸ್ಕ್ ಹಾಕೊಂಡು ದಂಪತಿಗಳು ಬರ್ತಾರಂತೆ. ಅಲ್ಲಿ ಬಂದಂಥವ್ರು ಆ ಜಾಗವನ್ನೆಲ್ಲ ಪರಿಶೀಲನೆ ಮಾಡಿ ತಮ್ದೇನಾದ್ರೂ ಸಾಕ್ಷಿ ಬಿದ್ದಿದ್ದೇನೆ ಅದನ್ನೆಲ್ಲ ಎತ್ಕೊಂಡು ಹೋಗ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೇಸಿನಲ್ಲಿ ಬೈಕ್ ಸವಾರ ಏನಿರ್ತಾನೆ ದರ್ಶನ್, ಅವನು ಒಟ್ಟಿಗಿದ್ದಂತ ಇನ್ನೊಬ್ಬ ವ್ಯಕ್ತಿ ಏನಿದಾನೆ, ಅವನು ಆ ಸಮಯದಲ್ಲಿ ಯಾಕೆ ಈ ವಿಷಯನ ಹೇಳಲಿಲ್ಲ ಅನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಯಾಕಂತ ಹೇಳಿದ್ರೆ ನಂತರ ಪೊಲೀಸರು ಸಂಪೂರ್ಣವಾಗಿ CCTV ಪರಿಶೀಲನೆ ಮಾಡಿದ ನಂತರನೇ ಈ ಕೇಸ್ ಈ ರೀತಿ ಆಗಿತ್ತು ಅಂತೇಳಿ, ಏನಾಗಿತ್ತು ಏನಿಲ್ಲ ಅಂತೇಳಿ ಸಹೋದರಿ ಇದ್ದಾರೆ ಭವ್ಯ ಅವರು. ಅವತ್ತು ಮೊದಲು ಅವ್ರ ಸ್ಪಾಟಿಗೆ ಹೋದಂಥವ್ರೆ, ಅವರು ಆ ಜಾಗಕ್ಕೆ ಹೋದಂಥವ್ರೆ, ಅವ್ರ ಹತ್ರನೇ ಕೇಳ್ತಾ ಹೋಗುವ ಬನ್ನಿ. ಸಂಡೇ ನೈಟು ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ ಕೂಡಲೇ ದರ್ಶನ್ ಅಂತೇಳಿ ಹುಡುಗ ಬಲಿ ಆಗ್ತಾನೆ. ಅವನೇನಾಗಬೇಕಮ್ಮ ನಿಮಗೆ? ನನ್ನ ತಮ್ಮ ಸರ್. ಅವತ್ತು ನಾವು ಮನೇಲಿದ್ವಿ ಸರ್, ಮನೇಲಿದ್ವಿ ಸಂಡೇ. ಹೌದು ಸರ್. ಫೋನ್ ಬರುತ್ತೆ 12:54 ಫೋನ್ ಬರುತ್ತೆ ನಮಗೆ, ಹಿಂಗೆ ನಿಮ್ಮ ತಮ್ಮಗೆ ಆಕ್ಸಿಡೆಂಟ್ ಆಗಿದೆ ಅಕ್ಕ ಬನ್ನಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಯಾರು ಫೋನ್ ಮಾಡ್ತಾರೆ? ಅವ್ರ ಫ್ರೆಂಡೇ ಸರ್, ವರುಣ್ ಅಣ್ಣ ಹುಡುಗ ಫೋನ್ ಮಾಡಿ ನಮ್ಗೆ ಹೇಳ್ತಾನೆ ಸರ್, ಅಕ್ಕ ಹಿಂಗೆ ನನಗೂ ತಮ್ಮಗೆ ಆಕ್ಸಿಡೆಂಟ್ ಆಗಿದೆ ಬನ್ನಿ ಅಂತ ಕೇಳ್ತಾರೆ ಸರ್. ಆಗ ನಾವು ಎಲ್ಲಿ ಅಂತ ಕೇಳಿದಾಗ ಚುಂಚಕಟ್ಟದಲ್ಲಿ, ಚುಂಚಕಟ್ಟ ಮಾರಮ್ಮ ದೇವಸ್ಥಾನದ ಹತ್ರ ಬನ್ನಿ ಅಂತ ಹೇಳ್ತಾರೆ. ನಾವು ಅವಾಗ ಎಲ್ಲಿ ಕರೆಕ್ಟಾಗಿ ಹೇಳು ಅಂತ ಅಂದಾಗ, ಇಲ್ಲ ಅಕ್ಕ ಚುಂಚಕಟ್ಟ ಮಾರಮ್ಮ ದೇವಸ್ಥಾನದ ಹತ್ರನೇ ಬನ್ನಿ, ಇಲ್ಲೇ ಇರೋದು ಅಂತ ಕೇಳಿದಾಗ, ನಾವು ಎಲ್ಲಿದ್ದಾನೆ ಅವನು ಅಂತ ಕೇಳಿದಾಗ, ಇಲ್ಲೇ ಅಕ್ಕ ಕುಂಡಿಸಿದ್ವಿ, ತಲೆಯಲ್ಲಿ ಬ್ಲಡ್ ಬರ್ತಿದೆ, ಮೂರ್ಛೆ ಹೋಗಿದ್ದಾನೆ ಅವನು ಅಂತ ನಮಗೆ ಹೇಳ್ತಾನೆ. ನಾವು ಉತ್ರಳ್ಳಿಯಿಂದ ಅಲ್ಲಿಗೆ ಬರ್ತೀವಿ ಸರ್, ಚುಂಚಕಟ್ಟಗೆ ಬಂದಾಗ ಅಲ್ಲಿ ಎಲ್ಲಿ ಅವನು ಅಂತ ಅಂದ್ಬಿಟ್ಟು ಕೇಳ್ತೀವಿ. ಲೊಕೇಶನ್ ಕಳ್ಸಂದಾಗ ಅವ್ನು ಇಲ್ಲ ಅಕ್ಕ ಲೊಕೇಶನ್ ಇಲ್ಲ, ಇಲ್ಲೇ ಮಾರಮ್ಮ ಟೆಂಪಲ್ ಹತ್ರ ಬನ್ನಿ ಅಂತ ಹೇಳ್ತಾನೆ. ನಾವು ಅಲ್ಲೇ ಹುಡ್ಕೊಂಡು ಹೋದಾಗ ಅವ್ನು ಅಲ್ಲೇ ಕೂತಿರ್ತಾನೆ. ಆ ಹುಡುಗ ಒಂದ್ ಸೈಡಲ್ಲಿ ದೇವಸ್ಥಾನದಿಂದ ಈ ಕಡೆಗೆ ಕೂತಿರ್ತಾನೆ. ಅಲ್ಲೇ ಅವ್ನು ಹೇಳ್ತಾನೆ, ನಮ್ಮನ್ನ ಆಟೋ ನೋಡಿ ಅವನೇ ಕರ್ದ, ಅಣ್ಣ ಇಲ್ಲೇ ಇದ್ದೀವಿ ನೋಡಿ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರು ಆಟೋ ಓಡಿಸ್ತಾ ಇದ್ರು, ಅವ್ರನ್ನ ಕರ್ದ, ಅಣ್ಣ ಇಲ್ಲೇ ಇದ್ದೀನಿ ನೋಡಿ ಅಂತ. ಅವಾಗ ಅವ್ನು ಹೇಳ್ದ, ಎಲ್ಲೋ ಮಗು ಅಂತ ಕೇಳಿದಾಗ ಅವ್ನು ಹೇಳ್ದ, ಅಕ್ಕ ಇಲ್ಲೇ ಮುಂದೆಗಡೆ ಇದ್ದಾನೆ, ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇರ್ಬೇಕು ಅಂತ ಕೇಳ್ದೆ. ಎಲ್ಲಿ ಅಂತ ಅಂದಾಗ, ಅಕ್ಕ ಈ ರೋಡಲ್ಲ ಈ ರೋಡಲ್ಲ ಆ ರೋಡು ಅಂತ ಕರ್ಕೊಂಡು ಹೋದ. ನಾವು ಕರ್ಕೊಂಡೋಗಿ ನೋಡಿದ್ವಿ. ಅಲ್ಲಿ ನೋಡಿದಾಗ ಈ ರೋಡ್ ಬನ್ನಿ, ಈ ರೋಡ್ ಅಲ್ಲ ಅಕ್ಕ ಅಲ್ಲಿ ಅಂತ. ಸರಿ ಕರೆಕ್ಟಾಗಿ ಹೇಳು ಎಲ್ಲಿ ಅಂತ ಕೇಳಿದಾಗ ಬಿಟ್ಟು, ಕರೆಕ್ಟಾಗಿ ಹೇಳು ಎಲ್ಲಿ ಅಂತ ಕೇಳಿದಾಗ ಅಲ್ಲಿ ಮುಂದೆ ಹೋದ ಸರ್ ಕರ್ಕೊಂಡೋಗಿ. ಆಮೇಲೆ ಹೇಳ್ದ, ಅಕ್ಕ ಅಣ್ಣ ಎತ್ಕೊಂಡು ಹೋಗ್ಬಿರ್ಬೇಕು, ಯಾರನ್ನ ಕರ್ಕೊಂಡೋಗಿರ್ತಾರ ಆಸ್ಪತ್ರೆಗೆ ಅಂತ ನಮಗೆ ಹೇಳ್ದ ಅವನು. ನೋಡ್ತೀರಿ ಅಂತ ನಾವು ಹೋಗಿ ನೋಡಿ ತಕ್ಷಣ ಅಲ್ಲಿ ಯಾವ ಆಸ್ಪತ್ರೆಗೆ ಕರ್ಕೊಂಡೋಗಿಲ್ಲ, ಏನೂ ಇಲ್ಲ. ಅವ್ನು ಆಲ್ರೆಡಿ ಅಲ್ಲಿ ಹಿಂಗೆ ಕೆಳಗಡೆ ಬಿದ್ದೋಗಿದ್ದ ಸರ್. ಪುಟ್ಟೇನಹಳ್ಳಿ ರೋಡಿಂದ ಅದ್ಯಾವುದೋ ಸೊಂದಿ ರೋಡು, ನಮಗೂ ಗೊತ್ತಿಲ್ಲ ಸರ್ ಅದು ಪ್ರೆಸೆಂಟ್ ಎಲ್ಲಿ ಅಂತ ಏನಂತ. ನಾವು ಕರ್ಕೊಂಡು ಯಾರು ನೋಡಿದಿಲ್ಲ, ಯಾರು ಏನು ಮುಟ್ಟೂ ಇಲ್ಲ ಸರ್. ಅಷ್ಟು ಜನ ಓಡಾಡಿದ್ರು
ಅವ್ನಿಗೆ ಏನು ಮುಟ್ಟಿಲ್ಲ ಯಾರು, ಇವನು ಕೂಡ ಮುಟ್ಟಿಲ್ಲ ಅವನ್ನ. ಫುಲ್ಲು ಕೆಳಗಡೆ ತಲೆ ಮಾಡಿ ಮೇಲ್ಗಡೆ ಕಾಲಿತ್ತು, ಕೆಳಗಡೆ ತಲೆ ಇತ್ತು. ನಾವೇ ನೋಡಿ ಓಡೋಗಿದ ತಕ್ಷಣ ಮೂಗಲ್ ಬಾಯಲ್ಲಿ ಎಲ್ಲೋ ಜೀವ ಇರ್ಬೇಕು ಅಂತ ನಾನು ನಮ್ಮ ಮನೆಯವ್ರು ಇಬ್ರು ಎತ್ಕೊಂಡು ಓಡೋದ್ವಿ, ಕಿರ್ಚಾಡ್ಕೊಂಡು ಎತ್ಕೊಂಡು ಓಡೋದ್ವಿ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು, ಸರ್ ನಾವು ಜೀವ ಇದೆಯಾ ನೋಡಿ ಸರ್, ಪ್ಲೀಸ್ ಸರ್ ನಿಮ್ಮ ಕೈ ಮುಗಿತೀವಿ, ನಮ್ಮ ತಮ್ಮನ ನಮ್ಗೆ ಉಳಿಸ್ಕೊಡಿ ಸರ್ ಅಂತ ಕೇಳಿದ್ವಿ. ಅವ್ರಿಗೆ ಸರಿ ಆಯಿತು ಕರ್ಕೊಂಬನ್ನಿ ECG ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಹೇಳಿದ ತಕ್ಷಣ ನಾವು ಒಳಗಡೆ ಕರ್ಕೊಂಡೋಗ ಅಲ್ಲಿ ಒಳಗಡೆ ಬಿಟ್ವಿ ಅವನ್ನ. ಒಳಗಡೆ ಬಿಟ್ಟು ECG ಮಾಡಾದ್ಮೇಲೆ 20 ನಿಮಿಷ ಆಗಿದೆ ಪ್ರಾಣ ಹೋಗಿ ಅಂತ ಹೇಳಿದ್ರು ಸರ್. ಅವನು ನಮ್ಗೆ ಇನ್ಫಾರ್ಮ್ ಮಾಡ್ಬೋದಾಗಿತ್ತು ಸರ್. ಅವನು ನಮಗೆ ಆಸ್ಪತ್ರೆಗೆ ವರುಣ್ ಅನ್ನೋನ್ ಆಸ್ಪತ್ರೆಗೆ ಸೇರಿಸ್ಬೋದಾಗಿತ್ತು, ಬಟ್ ಅವ್ನು ನಮಗೆ ಕರ್ಕೊಂಡೋಗಿ ಸೇರಿಸಿಲ್ಲ ಸರ್. ಅವ್ನು ನಮಗೆ ಇನ್ಫಾರ್ಮ್ ಮಾಡ್ಬೋದಾಗಿತ್ತು, ಅಕ್ಕ ಇದು ಆಕ್ಸಿಡೆಂಟ್ ಆಗಿದೆ ಅಂತ ಅಂದಾಗೆ ನಮ್ಗೆ ಹೇಳ್ಬೋದಾಗಿತ್ತು ಅವನು. ಅಕ್ಕ ಈ ಥರ ಆಗಿದೆ, ಈ ಥರ ನಡೆದಿದೆ, ನಮಗೆ ಈ ಥರ ಆಗೋಯ್ತು ಬನ್ನಿ ಅಂತ ಅಂದ್ಬಿಟ್ಟು ಇನ್ನೂ ಬೇಗ ಹೇಳಿದಿದ್ರೆ ನಾವು ಅಷ್ಟು ಬೇಗ ಬಂದು ನನ್ನ ತಮ್ಮನ ಅವನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಸರ್. ಅವ್ನು ಅಷ್ಟು ಪ್ರೆಸೆಂಟ್ ಹೇಳಿಲ್ಲ ಸರ್. ಅದೇ ಅವನೇ ಆಸ್ಪತ್ರೆ ಹತ್ರ ಹೋಗ್ಬೋದಾಗಿತ್ತು, ಆದ್ರೆ ಜನರಿಗೆ ಹೇಳ್ಬೋದಾಗಿತ್ತು. ಆದ್ರೆ ಬೈಕ್ನು ಕೂಡ ಬಚ್ಚಿಕ್ಕಿದಾನ ಅವನು. ಅವ್ನ ಬೈಕ್ನ ತಗೊಂಡೋಗಿ ಬಚ್ಚಿಕ್ಕಿರೋದ್ರಿಂದ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಜನರಿಗೆ ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಬೈಕ್ ಇದ್ದಿದ್ರೆ ಅಯ್ಯೋ ಯಾರೋ ಏನೋ ಆಗಿದೆ ಅಂತ ಅಂದಾಗಿನ ನಿಲ್ಸಿ ಯಾರನ್ನ ಆಸ್ಪತ್ರೆಗೆ ಸೇರಿಸಿರೋ. ಆದ್ರೆ ಆ ಬೈಕು ಬಿಟ್ಟಿಲ್ಲ, ಇವನು ಇಲ್ಲ ಅಲ್ವಾ, ಅದ್ರಿಂದ ಇವನ್ ಪ್ರಾಣಕ್ಕೆ ತುಂಬಾ ಈ ತರ ಪ್ರಾಣಕ್ಕೆ ಹೋಗಿದೆ ಸರ್. ಎಲ್ಲಿ ಬಚ್ಚಿಕ್ಕಿದ ಅಂತ ಗೊತ್ತಿಲ್ಲ ಸರ್, ಯಾವಾಗ ತರಿಸಿದ್ರು ಅಂತಾನು ಗೊತ್ತಿಲ್ಲ ನಮ್ಗೆ, ಎಲ್ಲಿ ನಿಲ್ಸಿದ್ದ ಅಂತಾನು ಗೊತ್ತಿಲ್ಲ. ಬೈಕೇ ಇದ್ದಿಲ್ಲ, ಇವನು ಕೂಡ ಆ ಸ್ಪಾಟ್ ಅಲ್ಲಿ ಇದ್ದಿಲ್ಲ. ಈ ಹುಡುಗ ನಮ್ಗೆ ಹೇಳ್ಬೋದಾಗಿತ್ತು, ಮುಂಚೆನೆ ಹೇಳ್ಬೋದಾಗಿತ್ತು. ಆದ್ರೆ ಈ ಹುಡುಗ ನಮಗೂ ಆದಿ ತಪ್ಪಿಸಿದ್, ಆ ರೋಡಲ್ಲ ಈ ರೋಡ್ ಬನ್ನಿ ಅಂತ ಹೇಳ್ಬಿಟ್ಟು ಅವನೇ ಹೇಳಿದಾನೆ. ಇದಾದ್ಮೇಲೆ ನೀವು ಎತ್ಕೊಂಡು ಮನೆಗೆ ಬಂದ್ಬಿಡ್ತೀರಾ? ಇಲ್ಲ, ಅಲ್ಲೇ ಬಿಟ್ಟು ನಾವು ಕಂಪ್ಲೇಂಟ್ ಕೊಡಕ್ ಹೋದಾಗ ಅಲ್ಲಿ ವರುಣ್ನ ಕರ್ಕೊಂಡು ಈ ಹುಡುಗನ್ನ, ಇವನೇ ಅಲ್ವಾ ಇದ್ದಿದ್ದು, ನಮ್ಗೆ ಇನ್ಫಾರ್ಮ್ ಮಾಡಿರೋದೇ ಈ ಹುಡುಗ. ಇವನ್ನ ಕರ್ಕೊಂಡು ಸ್ಟೇಷನ್ ಹತ್ರ ಹೋಗ್ತೀವಿ, ಅಲ್ಲಿಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, JP ನಗರ. ಅವರು ಅಲ್ಲಿಂದ ಏನಾಯ್ತು ಎತ್ತಾಯ್ತು ಅಂತ ಹುಡುಗನ್ನ ವಿಚಾರಣೆ ಮಾಡ್ತಾರೆ. ಅವಾಗ ಎಲ್ಲ ಕೂಡ ಸರ್ ಹಿಂಗ್ ಆಗೋಗಿದೆ, ಹಿಂಗ್ ಬನ್ನಿ ಸರ್, ಹಿಂಗೆ ಡೆತ್ತಾಗಿದ್ದಾನೆ ನನ್ನ ತಮ್ಮ, ಸ್ವಲ್ಪ ಅಲ್ಲಿ ಬನ್ನಿ ಸರ್ ಅಂತ ನಾವು ಕರ್ಕೊಂಡು ಹೋಗ್ತೀರಿ. ಎಷ್ಟು ಗಂಟೆ ಆಗಿರ್ತಿದ್ ರಾತ್ರಿ? 2 ಇಂದ 3 ಗಂಟೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಿ ಸರ್. ಅಲ್ಲೂ ಹೋಗ್ತೀವಿ. ಅಲ್ಲಿಂದ ಇದು ನಮ್ ಪುಟ್ಟೇನಹಳ್ಳಿ ಅಂತ ಹೇಳ್ತಾನೆ ಹುಡುಗ, ಅಡ್ರೆಸ್ ಕೂಡ ಕರೆಕ್ಟ್ ಆಗಿ ಹೇಳಲ್ಲ. ಅಲ್ಲಿ ಇಲ್ಲಿ ಆ ರೋಡು ಈ ರೋಡ್ ಅಂತ ಹೇಳ್ತಾನೆ. ಆಮೇಲೆ ಅವ್ರು ಹೇಳ್ತಾರೆ ಪುಟ್ಟೇನಹಳ್ಳಿ ಸ್ಟೇಷನ್ ಅಲ್ಲಿ ಬರಲ್ಲ, ಇದು ನೀವು ಅಲ್ಲಿ ಬೇರೆ ಸ್ಟೇಷನ್ಗೆ ಹೋಗಿ ಅಂತಾರೆ. ಆ ಸ್ಟೇಷನ್ಗೆ ಹೋಗಿದ್ದಕ್ಕೆ ಅವ್ರು ನಮ್ಮ ಲಿಮಿಟ್ಗೆ ಬರಲ್ಲ, ಆ ಲಿಮಿಟ್ಗೆ ಹೋಗಿ ಅಂತಾರೆ. ತಲಗಟ್ಪುರಕ್ಕೆ ಹೋಗ್ತೀವಿ. ತಲಗಟ್ಪುರಕ್ಕೆ ಹೋಗಕ್ಕೆ ಅಂತ ಹೋಗ್ತೀವಿ. ಅಷ್ಟೊತ್ತಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಇಲ್ಲ ವಾಪಸ್ ಬನ್ನಿ, ಬೇಡ ಪೊಲೀಸರು ಇಲ್ಲೇ ಬಂದಿದ್ದಾರೆ ಅಂತ ಹೇಳಿದ್ರು, ಆಸ್ಪತ್ರೆ ಹತ್ರನೇ ಬಂದಿದ್ದಾರೆ. ಆಮೇಲೆ ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲೇ ಸ್ಪಾಟ್ಗೆ ಹೋಗ್ತೀವಿ ಸರ್. ಅದೇ ಇವನ್ ಎಲ್ಲಿ ಇದಾಗಿದ್ದ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಕರ್ಕೊಂಡು ಯಾರು ಹೇಳಿಲ್ವಾ 112 ಫೋನ್ ಮಾಡ್ಬೇಕಂತ ಹೇಳಿ? ಯಾರು ಏನು ಹೇಳಿಲ್ಲ ಸರ್. ನಾವು ಅಲ್ಲೇ ಕರ್ಕೊಂಡು ಹೋಗಿ ಎಲ್ಲ ಅವರೇ ಮಾತಾಡ್ತಾರೆ ಸರ್. ನಮ್ಮನ್ನ ಕೇಳ್ತಾರೆ ಯಾರು ಎತ್ಕೊಂಡು ಹೋಗಿದ್ದು ಸರ್. ಯಾರು ಎತ್ಕೊಂಡು ಹೋಗಿಲ್ಲ, ನಾವೇ ಕರ್ಕೊಂಡು ಹೋಗಿದ್ದು ಸರ್. ಯಾರು ಅಡ್ಮಿಟ್ ಮಾಡಿಲ್ಲ, ಸ್ಥಳೀಯಲ್ಲಿರೋರು ಯಾರು ಅಡ್ಮಿಟ್ ಮಾಡಿಲ್ಲ, ನಾವೇ ಕರ್ಕೊಂಡು ಹೋಗಿ ಅಡ್ಮಿಟ್. ಅದಾದ್ಮೇಲೆ ಮುಂದೆ ಏನಾಗುತ್ತೆ ನೆಕ್ಸ್ಟ್ ಡೇ ಸರ್? ಅದೇ ಅವರು ಫೋಟೋ ಫುಟೇಜ್ ಇದೆಲ್ಲ ಸಿಗ್ಬೇಕಮ್ಮ, ಕನ್ಫರ್ಮ್ ಆಗಿ ನಾವೇನು ಅಂತ ಆಕ್ಸಿಡೆಂಟ್ ಅಂತ ಹೇಳಕ್ಕಾಗಲ್ಲ, ಈ ಕಡೆ ಇದು ಅಂತ ಹೇಳಕ್ಕಾಗಲ್ಲ. ಅಲ್ಲ ಅದಾಯ್ತು. ನೆಕ್ಸ್ಟ್ ಡೇ ನೀವು ಬಾಡಿ ತಂದು ಇದು ಮಾಡಿಬಿಟ್ರಾ? ಇಲ್ಲ, ಅಲ್ಲಿಗೆ DCP ಸರ್, ACP ಸರ್ ಎಲ್ಲರೂ ಬಂದ್ರು. ಎಲ್ಲರೂ ಬಂದು ಕೇಳಿದಾಗ ಅದನ್ನ ಇವಾಗ ನಾವು ಆಕ್ಸಿಡೆಂಟ್ ಅಂತ ಹೇಳಿದ್ವಲ್ಲ, ಆಕ್ಸಿಡೆಂಟ್ ಅಂತ ಹೇಳಿದ್ವಿ. ಆಮೇಲೆ ಮತ್ತೆ ಇಟ್ಕೊಂಡು ಅದು ಆಕ್ಸಿಡೆಂಟ್ ಆಗಿದೆಯಾ ಕೊಲೆನ ಆಗಿದೆಯಾ ಅಂತ ನಮಗೆ ಗೊತ್ತಿಲ್ಲ ಸರ್. ಮತ್ತೊಮ್ಮೆ ತನಿಖೆ ತಗೊಂಡ್ಬೇಕಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಆಯ್ತು ಅಂತ ಅಂದು ಒಂದ್ ದಿವಸ ಅಲ್ಲೇ ಬಿಟ್ವಿ ಸರ್. ಬಾಡಿನ ಅಲ್ಲೇ ಕಿಮ್ಸ್ ಆಸ್ಪತ್ರೆಯಲ್ಲಿ 2 ದಿವಸ ಆಯ್ತು ಸರ್. ಆಮೇಲೆ ಮತ್ತೆ ಇನ್ನ ಮಾರನೇ ದಿವಸ ಹೋಗಿ ಸರ್ ಇಲ್ಲ ನಮಗ್ ಬಾಡಿ ಬೇಕೇ ಬೇಕಂತ ನಾವು ಕೇಳಿದ್ವಿ. ಅವಾಗ ಅಷ್ಟೊಳಗಡೆ ಇವರೆಲ್ಲ ಪೊಲೀಸ್ ಅವರೆಲ್ಲ ಹೆಲ್ಪ್ ಮಾಡಿದ್ರು ಸರ್. ಅಷ್ಟೊತ್ತಿಗೆಲ್ಲ ವಿಡಿಯೋ ಹಿಡಿದು ಅಷ್ಟೊತ್ತಿಗೆಲ್ಲ ಹೆಲ್ಪ್ ಮಾಡಿದ್ರು ಸರ್. ಎಲ್ಲ ತನಿಖೆ ಮಾಡಿ ಯಾವ ತರ ಆಯ್ತು ಎಲ್ಲ ಅಂತ ಹೇಳಿದ್ರು. ಅದೇ ಸರ್ ಮಿರರ್ ಟಚ್ ಮಾಡಿದ್ದಾರೆ ಅಂತ ಅದೇ ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ಅವರು ಏನಂತ ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತಾನೆ ಹೇಳಿದ್ರು ಸರ್. ಹಿಂದೆಯಿಂದ ಹೊಡೆದಿರೋದು ಸರ್, ಹಿಂದೆಯಿಂದ ಅವ್ನು ಬರ್ಬೇಕಾದ್ರೆ ಹೊಡೆದಿರೋದು ಹಿಂದೆಗಡೆಯಿಂದ. ಅದೇ ಸರ್ ಬೇರೆ ರಾಜ್ಯದವ್ರು ಬಂದು ನಮ್ ಇದ್ರಲ್ಲಿ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಕ್ಕೆ ಈ ತರ ಆಗಿದೆ ನೋಡಿ ಸರ್. ನೋಡಿ ಎಲ್ಲಿಂದ ಎಲ್ಲಿಗೆ ಮಿರಾರ್ಗೋಸ್ಕರ ಕೊಲೆ ಮಾಡೋ ಅಂತದ್ದು ಏನು ಇದ್ದಿಲ್ಲ ಸರ್. ಕೊಟ್ರೆ ಹೌದು ಸರ್, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಜೀವ ಉಳಿತಾಯ್ತು ಸರ್. ಹೌದು, ಆದ್ರೆ ಇವ್ರು ಈ ತರ ಬೆನ್ನತ್ಕೊಂಡು ಹೋಗಿ ಸಾಯಿಸೋ ಅಂತ ತಪ್ಪು ಅವನೇನು ಮಾಡಿಲ್ಲ ಸರ್. ಇವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಸರ್. ನನ್ನ ತಮ್ಮನ್ಗಾಗಿರೋ ಪರಿಸ್ಥಿತಿ ಬೇರೆ ಯಾವ ಮಕ್ಳಿಗೂ ಬರ್ಕೂಡ್ದು. ಒಂದು ಜೀವ ತೆಗಿಯೋಷ್ಟು ಕೆಲಸ ಅವನೇನು ಮಾಡಿಲ್ಲ. ಒಂದು ಮಿರಾರ್ಗೋಸ್ಕರ ಹೋಗಿ ಪ್ರಾಣ ತೆಗಿಬೇಕು ಅನ್ನೋದು ಏನು ಇಲ್ಲ ಸರ್. ನಿಮ್ ತಮ್ಮ ಏನ್ ಮಾಡ್ತಾ ಇದ್ದ ಕೆಲಸ ಸರ್? ಅವ್ನ ಆಟೋ ಓಡಿಸ್ತಾ ಇದ್ದ. ಆಟೋನ ನಮಗ್ ಹುಷಾರಿಲ್ಲ ಅಂತ 3 ದಿವಸದಿಂದ ಆಟೋ ತಗೊಂಡಿದ್ವಿ. 3 ದಿವಸದಿಂದ ಈ ಹುಡುಗನ ಜೊತೆ ಕೆಲ್ಸಕ್ಕೆ ಹೋಗ್ತಾ ಇದ್ದ ಅವನು. ಆಟೋ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದ? ತುಂಬಾ ದಿವಸದಿಂದ ಓಡಿಸ್ತಾ ಇದ್ದ. ಆಟೋನೇ ಓಡಿಸ್ತಾ ಇದ್ದ. ಆಮೇಲೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು, ನನಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಓಡಾಡೋಕ್ಕೆಲ್ಲ ಬೇಕಂತ
ನಾವೇ ಆಟೋ ಇಸ್ಕೊಟ್ಟು. ಹಾ, ಎಷ್ಟು ಅವನಿಗೆ ವಯಸ್ಸು ಎಷ್ಟು? 24 ವರ್ಷ. ಈಗ ನಿಮ್ಮ ಮನೆಯಲ್ಲಿ ಯಾರು ದುಡಿಯೋರು ಯಾರಿದ್ರು? ಅವನೇ ದುಡಿತಾ ಇದ್ದೀವಿ ಸರ್. ನಮಗೆ ನನ್ನ ಗಂಡಂಗೂ ಕಣ್ಣಿಲ್ಲ ಸರ್. ನನ್ನ ಗಂಡಂಗೂ ಕಣ್ಣಿಲ್ಲ, ಆಕ್ಸಿಡೆಂಟ್ ಆಗಿದೆ ನನ್ನ ಗಂಡಂಗೂ. ದುಡ್ಕೊಂಬಂದು ಆಗ್ತಾ ಇದ್ದಿದ್ದೆ ಅವನು ಸರ್. ನನಗೆ ತಿಂಗಳಾಯ್ತು ಅಂದ್ರೆ ಸಂಬಳ ಕೊಡೋನು, ಬಾಡಿಗೆ ಕಟ್ಟಕ್ಕಿಂದ ಹಿಡ್ದು ರೇಷನಿಂದ ಹಿಡ್ದು ಅವನೇ ತಂದಾಗ್ತಾ ಇದ್ದಿದ್ದು ನನಗೆ. ಮನೆಗೆ ನನ್ನ ಮಕ್ಳಿಗೆ ನೋಡ್ತಾ ಇದ್ದಿದ್ದೆ ಅವನು. ಇವಾಗ ಓಡ್ ಬಂದು ಮಕ್ಳು ಏನಾದ್ರು ತಿಂಡಿ ಕೊಡ್ಸು ಮಾಮ ಅಂದ್ರೆ ಓಡ್ ಬಂದು ಕೊಡ್ಸ್ತಾ ಇದ್ದೆ ಅವನು ಸರ್. ನಮ್ಮ ಮನೆಗೂ ನಮ್ಮ ಗಂಡಂಗೆ ಕಣ್ ಕಾಣಿಸಲ್ಲ, ಒಂದೇ ಕಣ್ಣ ಇರೋದು ನಮ್ಮ ಗಂಡಂಗೆ. 1 ವರ್ಷದಿಂದ ಆಕ್ಸಿಡೆಂಟ್ ಆಗಿದೆ ನಮ್ಮ ಮನೆಯವ್ರಿಗೆ. ಏನಾಗಿತ್ತು ಅವ್ರಿಗೆ ಆಕ್ಸಿಡೆಂಟ್? ಅವ್ರಿಗೆ ಆಟೋದಲ್ಲಿ ಆಕ್ಸಿಡೆಂಟ್ ಆಗಿದ್ದು ಸರ್. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಣ್ಣೊಳಗಡೆ ಗಾಜು ಪೀಸ್ ಹೋಗಿ ಅದು ಹ್ಯಾಂಡಲ್ಲಿ ಸ್ವಲ್ಪ ಇದು ಪೊರೆ ಹರಿದೋಗಿತ್ತು ಸರ್. ಒಂದೇ ಕಣ್ಣೆ ಇರೋದು. ಅದರಿಂದ ದುಡ್ಕೊಂಬಂದು ಆಗ್ತಾ ಇದ್ದಿದ್ದೆ ಇವನೇ ಸರ್. ನಮಗೆ ನನ್ನ ತಂದೆಯವ್ರಿಗೆಲ್ಲ ನೋಡ್ತಾ ಇದ್ದಿದ್ದೆ ಅವನು. ಇಷ್ಟಿಲ್ಲ ಇಷ್ಟು ದುಡ್ದಿದ್ದೀನಿ, ಇಷ್ಟು ನೀನು ಬಾಡಿಗೆ ಕಟ್ಕೊ ಅಂತೆಲ್ಲ ಅವನೇ ಸರ್ ಕೊಡ್ತಾ ಇದ್ದೀನಿ. ನಮ್ಮ ತಾಯಿಗೆ ಅವ್ರಿಗೆ ಶುಗರ್ ಇತ್ತು, BP ಇತ್ತು, ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು. ಅದರಿಂದ ಡೆತ್ ಆದ್ರು ಸರ್ ಅವರು. ಸರ್ 4 ವರ್ಷ ಆಯ್ತು ನಮ್ಮ ತಾಯಿ ಸರ್. ಹಾಗಾಗಿ ಇವನೇ ಮನೆ ಕೆಲಸ? ಹೌದು ಸರ್, ಇವನೇ ಮಾಡ್ತಾ ಇದ್ದಿದ್ದು. ಅವತ್ತು ಕೆಲಸ ಮುಗಿಸ್ಕೊಂಡು ಬರೋ ಟೈಮಲ್ಲಿ ಹಂಗಾಗಿರೋದು ಸರ್. ಅಂದ್ರೆ 6:15 ಮನೇಲೇ ಇದ್ದಾನ ಅವನು, ನನ್ನ ತಮ್ಮ. ಇಲ್ಲಿ ಬಂದು ನಮ್ಮ ತಂದೆ ಹತ್ರ 40 ರೂಪಾಯಿ ಕಾಸು ಇಸ್ಕೊಂಡು ಆ ಹುಡುಗ, ಇವನು ಮಲ್ಗಿರ್ತಾನೆ. ನನ್ನ ತಮ್ಮ ಮಲ್ಗಿರೋನ್ನ ಇವ್ನು ಕರ್ಕೊಂಡು ಹೋಗ್ತಾನೆ. ಆ ಹುಡುಗ ಬಂದು 40 ರೂಪಾಯಿ ಕೊಡಿ ಅಂಕಲ್, ನನ್ನ ಮನೆಗೆ ಹೋಗ್ತೀರಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ನಮ್ಮ ತಮ್ಮನ ದರ್ಶನ ಕರ್ಕೊಂಡು ಹೋಗ್ತಾನೆ. ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ, ಉತ್ರಳ್ಳಿಗೆ ಹೋಗೋಣ ಬಾ ಅಂತ. ಉತ್ರಳ್ಳಿ ನಮ್ಮ ಮನೆ ಸರ್. ನಾವಿರೋದು ಉತ್ರಳ್ಳಿಯಲ್ಲಿ. ಇದು ನಮ್ಮ ತಂದೆ ಮನೆ. ಕೆಂಬತ್ತಳ್ಳಿ ನಮ್ಮ ತಂದೆ ಮನೆ. ನಾವಿರೋದು ಉತ್ರಳ್ಳಿಯಲ್ಲಿ. ಉತ್ರಳ್ಳಿಯಲ್ಲಿ ಅಂದ್ರೆ ಅವ್ನು ನಮ್ಮ ಮನೇಲೇ ಇದ್ದಿದ್ದು. 1 3 ತಿಂಗಳಿಂದ ನಮ್ಮ ಮನೇಲೇ ಇದ್ದ. ನನಗೆ ಹುಷಾರಿಲ್ಲ ಅಂತ ಅಲ್ಲೇ ಇದ್ದ ಅವನು. ದುಡ್ಕೊಬಂದು ಆಗ್ತಾ ಇದ್ದ ನಮಗೆ, ಆದ್ರೆ ಇದ್ದಿದ್ದು ನಮ್ಮ ಮನೇಲಿ. ಕೆಲಸ ಇನ್ನೇನು ಮುಗಿಸ್ಕೊಂಡು ಹಿಂಗೆ ಹೋಗೋಣ ಬಾ ಅಂತ ಕರ್ಕೊಂಡು, ಆ ಹುಡುಗ ಇನ್ನೊಂದು ಡೆಲಿವರಿ ಇದೆ ಕೊಟ್ಬಿಟ್ಟು ಹಂಗೆ ನಿಮ್ಮನ್ನ ಬಿಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ಅವಾಗ ಈ ತರ ಆಗುತ್ತೆ. ಗ್ಲಾಸ್ ಮುರಿದಿದೆ. ನಾನು ಅದನ್ನೇ ಕೇಳ್ತಾ ಇರೋದು ಸರ್. ಅವರು ಒಂದು ಪಕ್ಷ ಗಾಡಿನ ನಿಲ್ಲಿಸಿ ಮಿರಾರ್ ತಾನೆ ಹಾಕಿಸ್ಕೊಡ್ಬೋದಾಗಿತ್ತು ಅಲ್ವಾ ಸರ್? 10,000 ಅಲ್ಲ 20,000 ಆಗಲಿ ಹಾಕಿಸ್ಕೊಡ್ತಾ ಇದ್ವಿ. ಒಂದು ಕ್ಷಣ ಅವ್ರು ನಿಲ್ಲಿಸ್ಬಿಟ್ಟು ಪ್ರಾಣಾಗ ಹೋಗೋಷ್ಟು ಏನು ಮಾಡಿಲ್ಲ ಅವರು. ಒಂದು ಗ್ಲಾಸ್ ಮುರಿದೋಗಿದ್ದು 10,000 ಅಲ್ಲ 20,000 ಯಾರ್ದೋ ಕಾಲ ಕೈಯೋ ಹಿಡ್ದು ಹಾಕಿಸ್ಕೊಡ್ತಾ ಇದ್ರಿ ನಾನು. ಅವನು ಸಾಯಿಸೋ ಅಷ್ಟು ತಪ್ಪು ಏನು ಮಾಡಿಲ್ಲ. ಅವನು ಗ್ಲಾಸ್ ಒಂದು ಮುರಿದಾಕಿದ್ದಾರೆ. ಆ ಗ್ಲಾಸ್ನ ನಮಗೆ ಕೇಳ್ಬೋದಾಗಿತ್ತು, ಇಲ್ಲ ಫೋನ್ ಮಾಡ್ಬೋದಾಗಿತ್ತು, ಇಲ್ಲ ಹಿಡ್ಕೊಡ್ಬೋದಾಗಿತ್ತು. ಇವ್ರನ್ನ ಪೊಲೀಸ್ ಅವ್ರಿಗೆ ನಿಲ್ಸಿ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ಬೋದಾಗಿತ್ತು. ನಿಂತ್ಕೊಳ್ರೋ ಏನಕ್ಕೆ ತಪ್ಪು ಮಾಡಿ ಅಂತ ಅಂದ್ಬಿಟ್ಟು ಚೇಸ್ ಮಾಡಿ ಹೊಡೆಯೋಷ್ಟು ಇವ್ರೇನು ತಪ್ಪು ಮಾಡಿಲ್ವಲ್ಲ. ಅವರು ಓದಿರೋರು ಅಲ್ವಾ ಸರ್? ಅಷ್ಟು ನೀಟಾಗಿ ಕಾಣಿಸ್ತಿದಾರಲ್ಲ ಅವರು ಓದಿರೋರು. ಒಂದು ಪಕ್ಷ ಮಾಡ್ಬೋದಾಗಿತ್ತು ನಿಲ್ಲಿಸ್ಬಿಟ್ಟು ಪೊಲೀಸ್ ಅವ್ರಿಗೆ. ಪೊಲೀಸ್ ಅವ್ರು ಫೋನ್ ಮಾಡ್ಬಿಟ್ಟು ಸರ್ ಈ ಥರ ಆಗಿದೆ, ಈ ಥರ ಇನ್ಸಿಡೆಂಟ್ ನಡೆದಿದೆ ನಮ್ಮದು, ಬನ್ನಿ ಸರ್ ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಿದ್ರು ಬಂದಿರೋರು ಪೊಲೀಸ್ ಅವರು. ಪ್ರಾಣ ಹೋಗೋ ತೆಗಿಯೋಷ್ಟು ಇನ್ಸಿಡೆಂಟ್ ಅವ್ರು ಯಾರು ಮಾಡಿಲ್ಲ. ಮಿರಾರು ಇವತ್ತಿಲ್ಲ 2,000 3,000ಗೋಸ್ಕರ ಪ್ರಾಣ ತೆಗಿಯೋಷ್ಟು ಏನು ಮಾಡಿಲ್ಲ ಸರ್ ಯಾರು. ಎಲ್ಲಾರ್ದು ಒಂದು ಜೀವ ಅನ್ನೋದು ಜೀವ ಇರುತ್ತೆ, ಬೆಲೆ ಇರುತ್ತೆ. ಎತ್ತದಾಗ ಎಷ್ಟು ಬೆಲೆ, ಹುಟ್ಟಕ್ ಬೇಕಾದ್ರೆ ಎಷ್ಟು ನೋವು ತಿಂದಿರ್ತೀವೋ ಅದೇ ಜೀವ ಹೋಗ್ಬೇಕಾದ್ರೆ ಅಷ್ಟೇ ನೋವು ತಿಂದಿರ್ತೀವಲ್ವಾ. ಆ ಜೀವನ ಉಳಿಸ್ಕೊಬೇಕಂದ್ರೆ ತುಂಬಾ ಎಲ್ಲರಿಗೂ ಆಸೆ ಇರುತ್ತೆ. ನಾನು ಒಂದು ಬದುಕಬೇಕು ಮಾಡಬೇಕು ಅಂತದಲ್ಲಿ ನನ್ನ ತಮ್ಮನ್ನ ಹಿಂಗೆ ಸಾಯಿಸ್ಬಿಟ್ರು. ಆದ್ರೆ ಇಲ್ಲಿ ಒಂದು ನಿಮ್ಗೆ ಅರ್ಥ ಆಗ್ಲಿಲ್ವಾ? ಇಡೀ ಇಷ್ಟೆಲ್ಲ ನಡೆದ್ರು ಅವನು ಯಾಕೆ ಬಾಯಿ ಮುಚ್ಕೊಂಡಿದ್ದ ಏನಂತ ಗೊತ್ತಿಲ್ಲ ಸರ್. ಆದ್ರೆ ಏನು ಸಿಕ್ಕಿದಾನೆ ಸರ್. ಸಿಕ್ಕದ ನಮ್ ಜೊತೆನೆ ನಾವೇ ಕರ್ಕೊಂಡೋಗಿ ಸ್ಟೇಷನ್ ಕರ್ಕೊಂಡು ಹೋಗ್ತೀವಲ್ಲ ಅವ್ರನ್ನ. ಇನ್ನ ಅಟ್ಟಿದ್ರು ಅಂತಾನೆ ಹೇಳಿದ್ರು ಸರ್. ಇಂದ ಫಾಲೋ ಮಾಡ್ಕೊ ಬಂದು ಹಿಂಗೆ ಹೊಡ್ಕೊಂಡು ಹೋದ್ರು ಅಂತ ಹೇಳಿದ್ರು ಸರ್. ಯಾರು? ಆ ಹುಡುಗ ಹೇಳಿದ ಅಂದ್ರೆ ಹೇಳಿದ ಅಂದ್ರೆ ಈ ವಿಡಿಯೋ ನೋಡೋದ್ಮೇಲೆ ಹೇಳಿದಾನೆ ಸರ್ ಪೊಲೀಸ್ ಅವ್ರಿಗೆ. ನಮಗೆ ಹೇಳಿಲ್ಲ. ಆಟೋಲ್ಲಿ ಏನು ಹೇಳಿಲ್ಲ. ಬರೀ ಯಾರು ಏನಾಯ್ತು ಅಂತ ಕೇಳಿದಾಗ ಆಕ್ಸಿಡೆಂಟ್ ಆಯ್ತು ಅಂತ ಅಷ್ಟೇ ಹೇಳಿದ್ದು. ಆಕ್ಸಿಡೆಂಟ್ ಆಯ್ತು, ಹೆಂಗಾಯ್ತು, ವೈಟ್ ಕಲರ್ ಕಾರ್ ಗುದ್ಕೊಂಡು ಹೋದ್ರು ಅಷ್ಟೇ ಅಂತ ಹೇಳಿದ್ದು. ಅಷ್ಟು ಬಿಟ್ರೆ ಹಿಂಗಾಗಿದೆ ಇನ್ನಿಂತ ಏನು ಹೇಳಿ ಇಲ್ಲ ಸರ್. ಅದ್ರ ಬಗ್ಗೆನೇ ಗೊತ್ತಿಲ್ಲ. ಮಿರಾರ್ ಟಚ್ ಆಯ್ತು ಏನು ಅಂತ ಯಾವಾಗ ಪೊಲೀಸ್ ಅವ್ರು ನಮಗೆ ಹೆಲ್ಪ್ ಮಾಡಿದ್ರು, ವಿಡಿಯೋ ನೋಡಿ ಅವಾಗ ಗೊತ್ತಾಗಿರೋ ಸರ್. ಆಕ್ಸಿಡೆಂಟ್ ಅಲ್ಲ ಕೊಲೆ ಅಂತ ಅವಾಗ ನಮಗೆ ಗೊತ್ತಾಗಿದ್ದು ಪೊಲೀಸ್ ಅವ್ರು ಹೇಳ್ದಾಗ. ಆ ಹುಡ್ಗ ಹೇಳೇ ಇಲ್ಲ ಸರ್ ನಮ್ಗೆ. ಆಮೇಲೆ ನಿಮ್ಗೆ ಹೇಳಿದ್ರ ಪೊಲೀಸರು ಏನೇನಾಯ್ತು, ಏನಾದ್ರು ಈ ರೀತಿ ಯಾಕೆ ಆಯ್ತು, ಏನಾಯ್ತು ಅಂತ ಏನಾದ್ರು ಹೇಳಿದ್ರ? ಹಾ ಸರ್, ಅದೇನು ಈ ತರ ಇದು ವಿಡಿಯೋ ಎಲ್ಲ ತೋರಿಸಿ ಹಿಂಗೆ ಇವರೇ ಓಡ್ಕೊಂಡು ಹಿಂಗೆ ಹೊಡೆದಿದ್ದಾರೆ, ಅದರಿಂದ ಅವ್ರು ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಪೊಲೀಸ್ ಅವ್ರು ಹೇಳಿದ್ರು. ಅವರು ನಮಗೆ ನೆನ್ನೆ ಕರೆದಿದ್ರು ಸರ್. ನಾವು ನೆನ್ನೆ ಅಸ್ಥಿ ಬಿಡಕ್ಕೆ ಹೋಗಿದ್ವಿ. ಅದು ಮುಗಿಸ್ಕೊಂಬಂದು ಸ್ಟೇಷನ್ ಹತ್ರ ಹೋಗಿದ್ವಿ. ಅಲ್ಲಿ ಹೋದಾಗ ಅವರು ಸಿಕ್ಕಿದ್ದಾರೆ ನೋಡಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ರು ಸರ್. ಸಿಕ್ಕಿದ್ದಾರೆ ಅಂತ ತೋರಿಸಿದ್ರು. ಸರ್ ಹಿಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅವ್ರಿಗೆ ಅಂತ ಹೇಳಿದ್ರು. ಅವ್ರು ಯಾರನ್ನ ಬಂದು ಕರ್ಕೊಂಡು ಹೋಗೋರು ಸರ್ ಆಸ್ಪತ್ರೆಗೆ. ಅವಾಗ ನನ್ನ ತಮ್ಮನ ಪ್ರಾಣ ಉಳಿತಾ ಇತ್ತು. ಬಟ್ ಈ ಹುಡುಗ ಅದನ್ನ ಮಾಡಿಲ್ಲ ಸರ್. ಏನು ಹೆಲ್ಪ್ ಮಾಡಿಲ್ಲ. ಇವನು ಜೊತೆಲಿ ಇದ್ದು ಏನು ಹೆಲ್ಪ್ ಮಾಡಿಲ್ಲ. ಓಡಾಡ್ತಾ ಇದ್ದಾನೆ ಹೊರತು ಒಂದು ಹೆಲ್ಪ್ ಏನು ಮಾಡಿಲ್ಲ. ಅವನ್ನ ನಿಮಗೆ ಫೋನ್ ಮಾಡ್ದ? ನಮಗೆ ಫೋನ್ ಮಾಡ್ದ. ನಿಮ್ ನಂಬರ್ ಇತ್ತು ಅವನ ಹತ್ರ? ಹಾ ಇತ್ತು ಸರ್, ಅವನ ಹತ್ರ ಇತ್ತು. ನಮ್ಮ ನಂಬರ್ ಇತ್ತು. ಫೋನ್ ಮಾಡಿದ, ಅಕ್ಕ ಹಿಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಬನ್ನಿ ಅಂತ ಅಂದ್ಬಿಟ್ಟು. ಏನಾಗಿದೆ ಅಂದಾಗ ತಲೆಗೆ ಏಟು ಬಿದ್ದು ಬ್ಲಡ್ ಹೋಗ್ತಾ ಇದೆ, ತಲೆ ಮೂರ್ಛೆ ಬಿದ್ದಿದ್ದಾನಕ್ಕ ಅಂತ ಹೇಳ್ದ. ಅಲ್ಲಿಗೆ ಎಷ್ಟೊತ್ತಾಗಿತ್ತಂತೆ?
ನಮಗೆ ಅದು ಈ ವಿಡಿಯೋದಲ್ಲಿ ನಾವು ನೋಡಿದಾಗ ಸರ್ 9:21 ಆಗಿದೆ. ನಮಗೆ ಹೇಳಿದ್ದು 12:54 4 ಅವರ್ ಬಿಟ್ಕೊಂಡು ಈ ಹುಡುಗ ನಮಗೆ ಇನ್ಫಾರ್ಮ್ ಮಾಡಿದ್ದಾನೆ ಅಂತ. ನಾವು ಇವಾಗ ಬಂದಿರೋ ಇದ್ರಲ್ಲಿ ಏನಂತ ಹೇಳ್ತಾ ಇರೋದು ಟೈಮಿಂಗ್ ಎಕ್ಸ್ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇವಾಗ ನಾನು ಅದನ್ನೇ ಹೇಳ್ತಿರೋದು, ಏನು ಶಿಕ್ಷೆ ಕೊಡ್ಬೋದೋ ಅದನ್ನೆಲ್ಲ ಕೊಡಲೇಬೇಕು ಸರ್. ಅವ್ರಿಗೆ ಆಕ್ಸಿಡೆಂಟ್ ಅಲ್ಲ, ಮರ್ಡರ್ ಆಗಿದೆ. ನಿಮ್ಮ ತಮ್ಮ ಎಲ್ಲಿವರೆಗೆ ಎಜುಕೇಶನ್ ಮಾಡಿದ್ದ? 10th ವರೆಗೂ ಓದಿದ್ದಾನೆ. ಆ ನಂತರ ಮನೆ ನಡೆಸ್ತಾ ಇದ್ದ? ಮನೆ ನಡೆಸ್ತಾ ಇದ್ದ. ಹೌದು ಸರ್. ನಮ್ಮ ತಾಯಿ ತೀರ್ಕೊಂಡಾಗಿಂದ ಅವನೇ ದುಡಿತಾ ಇದ್ದಿದ್ದು ಸರ್. ಸೊ ಮನೆ ಜವಾಬ್ದಾರಿ ಅವನ ಮೇಲೆ ಇದ್ದಿದ್ದು ಸರ್. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಕಾಣಿಸ್ತಾ ಇಲ್ದಿರೋ ಕಾರಣದಿಂದ ಅವ್ರು ಯಾವಾಗ ಒಂದು ಟೈಮ್ ಆಟೋಗೆ ಹೋಗೋರು. ಬೆಳಗ್ಗೆ ಹೋದ್ರೆ ಅವರು ಸಾಯಂಕಾಲ ಬರ್ತಾ ಇದ್ರು. ಹಂಗಂದ್ಬಿಟ್ಟು ಎಲ್ಲಾನು ಅವ್ರ ಮೇಲೆ ಬಿಟ್ಟಿದ್ದಿಲ್ಲ. ಎಲ್ಲ ಇವನು ನಮಗೆ ದುಡಿದ್ರೆ ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಮಾವ, ನಮ್ಮ ತಂದೆ ಅಂತ ಅಂದ್ಬಿಟ್ಟು ಅವ್ನಿಗಿತ್ತು ಸರ್. ನಮ್ಮ ಅಕ್ಕ ಅವ್ರು ಬೇಕೇ ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಆಸೆ ದಾಸಿ ಸರ್. ತಮ್ಮ ಹೆಸರು? ಭವ್ಯ ಅಂತ. ದರ್ಶನ್ ಅಕ್ಕ ಸರ್. ಎಲ್ಲರೂ ಆಗ್ರಹಿಸ್ತಾ ಇದೀವಿ ಸರ್. ಅವನಿಗೆ ಒಂದು ತಕ್ಕ ಶಿಕ್ಷೆ ಆಗಬೇಕು ಸರ್. ನಾವ್ ಹೇಳೋದು ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಸರ್.